ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನೆಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಇವತ್ತು ನವೆಂಬರ್ 26, 2025. ಇದು ಬಹಳ ವಿಶೇಷವಾದಂಥ ದಿನವಾಗಿರುತ್ತದೆ ಎಲ್ಲ ಭಾರತೀಯ ಒಂದು ನಾಗರಿಕರಿಗೆ. ಯಾಕಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಒಂದು ಸಂವಿಧಾನ ರಚನಾಕಾರರು ಏನ್ ಮಾಡ್ತಾರೆ ಅಂದ್ರೆ, ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನವೆಂಬರ್ 26, 1949ಕ್ಕೆ ನಮ್ಮ ಸಂವಿಧಾನವನ್ನ ಅಳವಡಿಸಿಕೊಂಡಂತ ಒಂದು ವಿಶೇಷವಾದಂಥ ದಿನವಾಗಿರುವುದು ಇವತ್ತು. ಸೊ ಹಾಗಾಗಿ ಏನ್ ಮಾಡ್ತೀವಿ ನಾವು ಪ್ರತಿ ವರ್ಷ ನವೆಂಬರ್ 26 ರಾಷ್ಟ್ರೀಯ ಸಂವಿಧಾನ ದಿವಸ ಅಥವಾ ರಾಷ್ಟ್ರೀಯ ಕಾನೂನು ದಿವಸ ಅಂತೇಳಿ ಆಚರಣೆ ಮಾಡ್ತಾರೆ. ಸೊ ಹಾಗಾದ್ರೆ ಇದು ಪ್ರಾರಂಭ ಮಾಡಿದ ಯಾವಾಗ ಅಂತಂದ್ರೆ, 2015ರಿಂದ ನಮ್ಮ ಭಾರತ ಸರ್ಕಾರದ ಸಾಮಾಜಿಕ ಸಬಲೀಕರಣ ಮತ್ತು ನ್ಯಾಯ ಒಂದು ಇಲಾಖೆ ಇದೆಯಲ್ಲ, ಅದರ ವತಿಯಿಂದ ಏನ್ ಮಾಡ್ತಾರೆ, ಪ್ರತಿ ವರ್ಷ 2015ರಿಂದ ನವೆಂಬರ್ 26 ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ, ನಮ್ಮ ಸಂವಿಧಾನದ ಆಶಯಗಳನ್ನ, ನಮ್ಮ ಸಂವಿಧಾನದ ಮಹತ್ವವನ್ನ, ಜೊತೆಗೆ ನಮ್ಮ ಸಂವಿಧಾನ ರಚನಾಕಾರರಾಗಿರುವಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಇಡೀ ಭಾರತದ ಒಂದು ಸಮಾಜಕ್ಕೆ ಪಸರಿಸುವಂತದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿರ್ತದೆ. ಓಕೆನಾ? ಸೊ ಹಾಗಾಗಿ ಇದು ಜಾರಿಗೆ ಬಂದ ಯಾವಾಗ ಅಂತಂದ್ರೆ, ಅಂದ್ರೆ ಅಳವಡಿಸಿಕೊಂಡದ್ದು ನವೆಂಬರ್ 26, 1949ಕ್ಕೆ. ಇದು ಜಾರಿಗೆ ಬಂದದ್ದು ಯಾವಾಗ? ಜನವರಿ 26, 1950ಕ್ಕೆ. ಸೊ ಹಾಗಾಗಿ ನೋಡಿ, ಇದು ವಿಶೇಷವಾಗಿ ರಚನೆ ಮಾಡಿರುತ್ತದೆ ಒಂದು ಡ್ರಾಫ್ಟಿಂಗ್ ಕಮಿಟಿ ಅಥವಾ ಭಾರತ ಸಂವಿಧಾನದ ಕರಡು ರಚನಾ ಸಮಿತಿ ಅಂತ ಕರೀತಾರೆ. ಇದರ ಅಧ್ಯಕ್ಷರಾಗಿರ್ತಾರೆ ನಮ್ಮ ಭಾರತ ರತ್ನರಾಗಿರುವಂತ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ ಅಧ್ಯಕ್ಷತೆಯಲ್ಲಿ ಅಂದ್ರೆ ಈ ಡ್ರಾಫ್ಟಿಂಗ್ ಕಮಿಟಿ ಈ ನಮ್ಮ ಒಂದು ಭಾರತ ಸಂವಿಧಾನವನ್ನ ರಚನೆ ಮಾಡಿ ಭಾರತ ಒಂದು ಸರ್ಕಾರಕ್ಕೆ ಅಥವಾ ಭಾರತಕ್ಕೆ ಕೊಡುಗೆಯನ್ನ ಕೊಟ್ಟಿರುವಂತದ್ದಾಗಿದೆ. ಸೊ ಹಾಗಾಗಿ ನೋಡಿ, ಈ ಮೂಲ ಒಂದು ಏನು ಸಂವಿಧಾನ ಇದೆಯಲ್ಲ, ಇದರಲ್ಲಿ ಬರೆದಂತ ಹ್ಯಾಂಡ್ ರೈಟಿಂಗ್ ಯಾರ್ದಪ್ಪ ಅಂದ್ರೆ ಗೊತ್ತಿರಬೇಕಾಗುತ್ತೆ ನಮಗೆ. ಸೊ ಅದು ಪ್ರೇಮ್ ಬಿಹಾರಿ ನರೈನ್ ರೈಜಾದ್ ಅನ್ನುವಂಥವರು ಕ್ಯಾಲಿಗ್ರಾಫ್ ಒಂದು ಫಾಂಟ್ ಅಲ್ಲಿ ನಮ್ಮ ಭಾರತ ಸಂವಿಧಾನದ ಮೂಲ ಪ್ರತಿಯನ್ನ ಬರೆದಿದ್ದಾರೆ. ಜೊತೆಗೆ ಆ ಒಳಗಡೆ ಪ್ರತಿಯೊಂದು ಪುಟ ಕೂಡ ಏನಂದ್ರೆ ಅದನ್ನ ಡೆಕೋರೇಷನ್ ಮಾಡಿದ್ದಾರೆ ಅಂತಂದ್ರೆ, ಶಾಂತಿನಿಕೇತನದ ಒಬ್ಬ ವಿದ್ಯಾರ್ಥಿ ಅಥವಾ ಮುಖ್ಯಸ್ಥರಾಗಿರುವಂತ ನಂದಲಾಲ್ ಬೋಸ್ ಅವರು ಇದರಲ್ಲಿ ಒಂದು ಅಲಂಕಾರವನ್ನ ಮಾಡಿದ್ದಾರೆ. ಜೊತೆಗೆ ಏನು ಒಂದು ಮೂಲ ಪ್ರತಿ ಇದೆಯಲ್ಲ, ಇದು ಇರುವಂತದ್ದು ಇಂಗ್ಲಿಷ್ ಮತ್ತು ಹಿಂದಿ ಒಂದು ಭಾಷೆಯಲ್ಲಿ. ಸೊ ಹಾಗಾಗಿ ಇದು ಜಾರಿಗೆ ಬಂದ ಯಾವಾಗ? 1950 ಜನವರಿ 26ಕ್ಕೆ. ಸೊ ಇದಿಷ್ಟು ನಮಗೆ ಬೇಕಾಗಿರುವಂತಹ ವಿಷಯ ಆಗಿದೆ. ಅದು ಯಾವಾಗಂದ್ರೆ ಜನವರಿ 26, 1949ಕ್ಕೆ ನಮ್ಮ ಸಂವಿಧಾನ ಅಡಾಪ್ಟ್ ಆಗಿರುವಂತದ್ದಾಗಿದೆ ಅಥವಾ ಅಳವಡಿಸಿಕೊಂಡಿದ್ದೇವೆ. ಓಕೆ, ಸೊ ಥ್ಯಾಂಕ್ ಯು. ಮತ್ತೆ ಮುಂದಿನ ಒಂದು ವಿಡಿಯೋಗಳಲ್ಲಿ ಡಿಫ್ರೆಂಟ್ ಮಾಹಿತಿಗಳಿಂದ ಮತ್ತೆ ಮೀಟ್ ಆಗ್ತಾ ಹೋಗೋಣ. ಸೊ ಥ್ಯಾಂಕ್ ಯು.